ಎಲ್ಲ ಜನಧ್ವನಿ ರೇಡಿಯೋ ಕೇಳುಗರಿಗೆ ಈ ನಿಮ್ಮ ವಾಸು ಮಾಡುವ ನಮಸ್ಕಾರಗಳು. ಆತ್ಮೀಯರೇ, ನಾನು ಈ ದಿನ ನನ್ನ ಓದಿನೊಳಗೆ ಕಂಡ ಮಹಾತ್ಮ ಎಂಬ ವಿಚಾರವಾಗಿ ಮಾತನಾಡಲು ಬಂದಿದ್ದೇನೆ. ಮಹಾತ್ಮರ ಹಿರಿಮೆಯನ್ನು ಮಾತನಾಡುವುದು ನಮ್ಮಂತಹ ಜೀವಾತ್ಮಗಳಿಗೆ ಪುಣ್ಯವೇ ಸರಿ. ಈ ದಿನ ಅಂತಹದೊಂದು ಸದವಕಾಶ ನನಗೆ ಒದಗಿ ಬಂದಿದೆ. ಜಗತ್ತಿಗೆ ತನ್ನ ಬದುಕನ್ನೇ ಸಂದೇಶವಾಗಿ ಪ್ರತಿಬಿಂಬಿಸಿದ, ಅಪ್ಪಟ ಮನುಷ್ಯತ್ವದಿಂದ ದೈವತ್ವದ ಕಡೆಗೆ ಪಯಣಿಸಿದ, ವ್ಯಕ್ತಿ ನೆಲೆಯ ಕೂಪದಿಂದ ಜಿಗಿದು ಆಗಸದೆತ್ತರಕ್ಕೆ ಹಾರಿದ, ಸ್ವಾರ್ಥ ಮತ್ತು ಅಹಮ್ಮಿಕೆಯಿಂದ ಆಚೆ ಬಂದು ಸಂತನಂತೆ ಸಾಕ್ಷಾತ್ಕಾರಗೊಂಡ ಮಹಾತ್ಮರ ಬಗ್ಗೆ ಇಂದು ಮಾತನಾಡ ಹೊರಟಿದ್ದೇನೆ. ಅವರೇ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ. ತುಂಡು ಬಟ್ಟೆ, ಆಸರೆಗೆ ಕೋಲು, ಹಿಡಿ ಅನ್ನ, ಗುಟುಕು ನೀರು, ಪೆನ್ನು, ಪೇಪರು, ಒಂದು ಕನ್ನಡಕ. ನೋಡಿದೊಡನೆ ನೆನಪಾಗೋದೆ ಗಾಂಧೀಜಿ. ಇವಿಷ್ಟೇ ಅವರ ಮೂಲಭೂತ ಅಗತ್ಯಗಳು. ಸಕಲ ಸಿರಿವಂತಿಕೆಯ ವೈಭವದಲ್ಲಿ ತೇಲುತ್ತಾ ತೂರಾಡುತ್ತಿರುವ ನಾವು ಮಹಾತ್ಮರ ಬಗ್ಗೆ ಮಾತನಾಡುವಾಗ ತುಸು ಎಚ್ಚರ ವಹಿಸಬೇಕು. ಎಲ್ಲಕ್ಕಿಂತ ಮಿಗಿಲಾಗಿ ಹೃದಯದಿಂದ ಅವಧರಿಸಬೇಕೇ ಹೊರತು ಮೆದುಳಿನಿಂದಲ್ಲ. ನಾನು ಮಾತನಾಡ ಹೊರಟಿರುವುದು ಕೂಡ ನಿಮ್ಮ ಹೃದಯಕ್ಕೆ ಹೊರತು ಮೆದುಳಿಗಲ್ಲ. ಅಹಿಂಸೆಯು ಮನುಕುಲದ ವಿಲೇವಾರಿಯಲ್ಲಿರುವ ಅತಿ ದೊಡ್ಡ ಶಕ್ತಿಯಾಗಿದೆ. ಮನುಷ್ಯನ ಜಾಣ್ಮೆಯಿಂದ ರೂಪಿಸಲಾದ ವಿನಾಶದ ಅತ್ಯಂತ ಶಕ್ತಿಶಾಲಿ ಅಸ್ತ್ರಕ್ಕಿಂತ ಇದು ಪ್ರಬಲವಾಗಿದೆ ಎಂದವರು ಗಾಂಧೀಜಿ. ಮಾನವ ಸಹಜ ಗುಣಗಳಿಂದ ಸಾಧಾರಣ ವ್ಯಕ್ತಿಯಾಗಿದ್ದ ಮೋಹನದಾಸ ಮಹಾತ್ಮರಾದದ್ದು ಪವಾಡವೇ ಸರಿ. ಅದ್ಯಾವ ಅಗೋಚರ ಶಕ್ತಿ ಅವರನ್ನು ಆ ಹಂತಕ್ಕೆ ಕರೆದೊಯ್ಯಿತು ಎಂಬುದೇ ದಿಜ್ಮೂಢ. ಎಡ್ವಿನ್ ಆರ್ನಾಲ್ಡ್ ಆಂಗ್ಲ ಭಾಷೆಗೆ ತರ್ಜುಮೆ ಮಾಡಿದ ಭಗವದ್ಗೀತೆ, ಲಿಯೋ ಟಾಲ್ಸ್ಟಾಯ್ರವರ ಬರಹಗಳು, ಅಮೆರಿಕಾದ ಸಾಹಿತಿ ಹೆನ್ರಿ ಡೇವಿಡ್ ಥೇರಿಯೋನ ಪ್ರಬಂಧಗಳು, ಸತ್ಯ ಹರಿಶ್ಚಂದ್ರ ಶ್ರವಣಕುಮಾರನ ಕಥೆಗಳು ಮಹಾತ್ಮರ ಮೇಲೆ ಅಗಾಧ ಪ್ರಭಾವ ಬೀರಿದವು. 1893ರಲ್ಲಿ ದಕ್ಷಿಣ ಆಫ್ರಿಕಾದ ಪ್ರಿಟೋರಿಯಾಕ್ಕೆ ಗಾಂಧೀಜಿ ಪ್ರಯಾಣ ಮಾಡುತ್ತಿದ್ದಾಗ ಬಿಳಿಯನೊಬ್ಬನ ದೂರಿನಂತೆ ಕರಿಯನೆಂದು ಗಾಂಧೀಜಿಯನ್ನು ಓಡುತ್ತಿದ್ದ ರೈಲಿನಿಂದ ಹೊರಹಾಕಲಾಯಿತು. ಇದು ಅವರಿಗಾದ ಮೊದಲ ವರ್ಣಭೇದ ನೀತಿಯ ಅರಿವು. ಅಲ್ಲಿಂದ ಅವರ ಹೋರಾಟದ ಬದುಕು ಆರಂಭವಾಯಿತು. ಸತ್ಯ ಮತ್ತು ಅಹಿಂಸೆಯ ಮಂತ್ರಗಳನ್ನು ಜಪಿಸಿ ಬಿಳಿಯರ ಸರ್ಕಾರದ ವಿರುದ್ಧ ಸೆಡ್ಡು ಹೊಡೆದು ಗೆದ್ದವರು ಗಾಂಧೀಜಿ. 1915ರಲ್ಲಿ ಭಾರತಕ್ಕೆ ಮರಳಿ ಬಂದ ಮೇಲೆ ತಮ್ಮ ಬದುಕನ್ನು ಸ್ವಾತಂತ್ರ್ಯ ಹೋರಾಟಕ್ಕೆ ಮೀಸಲಿರಿಸಿ ಅದಕ್ಕಾಗಿಯೇ ಮಿಡಿದು ಅದರಲ್ಲಿಯೇ ಮಡಿದರು. ಅಹಿಂಸೆ ಮತ್ತು ಸತ್ಯವನ್ನು ಶುದ್ಧೀಕರಣದ ಸಾಧನಗಳಾಗಿ ಪರಿಗಣಿಸಿದರು. ದೇವರು ಸತ್ಯ ಎಂಬ ಮಾತನ್ನು ಬದಲಿಸಿ ಸತ್ಯವೇ ದೇವರು ಎಂಬುದಾಗಿ ನಮೂದಿಸಿದವರು ಗಾಂಧೀಜಿ. ನಾವು ಬ್ರಿಟಿಷರನ್ನು ಸೋಲಿಸುತ್ತೇವೆ ಎಂದು ಯಾವ ಭಾರತೀಯನೂ ನಂಬದಿದ್ದಾಗ ಗಾಂಧೀಜಿ ಭಾರತೀಯ ನಾಗರಿಕತೆಯ ಮೇಲೆ ತಮ್ಮ ನಂಬಿಕೆಯನ್ನು ಇಟ್ಟು ಅಚಲ ಹೋರಾಟಕ್ಕೆ ಕರೆಕೊಟ್ಟರು. 1919ರಲ್ಲಿ ಜಲಿಯನ್ ವಾಲಾಬಾಗ್ನಲ್ಲಿ ಸೇರಿದ ಅಮಾಯಕ ಜನರ ಮೇಲೆ ಗುಂಡಿನ ದಾಳಿ ನಡೆಸಲು
ಬ್ರಿಟಿಷ್ ಅಧಿಕಾರಿ ಜನರಲ್ ಡಯರ್ ಆದೇಶಿಸುತ್ತಾನೆ. ಬ್ರಿಟಿಷ್ ಸೇನೆಯಲ್ಲಿದ್ದ ಭಾರತೀಯ ಸಿಪಾಯಿಗಳು 10 ನಿಮಿಷಗಳ ಕಾಲ ನಿರಂತರವಾಗಿ ಗುಂಡಿನ ದಾಳಿ ನಡೆಸುತ್ತಾರೆ. ಪರಿಣಾಮವಾಗಿ ಮಹಿಳೆಯರು, ಮಕ್ಕಳು ಸೇರಿದಂತೆ 379 ಮಂದಿ ಪ್ರಾಣ ಕಳೆದುಕೊಳ್ಳುತ್ತಾರೆ. ಆ ದಿನ ಬ್ರಿಟಿಷರ ತುಕಡಿಯಲ್ಲಿ ಜನರಲ್ ಡಯರ್ ಬಿಟ್ಟರೆ ಬಹುತೇಕ ಎಲ್ಲಾ ಸಿಪಾಯಿಗಳು ಭಾರತೀಯರೇ ಆಗಿದ್ದರು. ಈ ಪ್ರಕರಣದಿಂದ ಗಾಂಧೀಜಿಗೆ ಬ್ರಿಟಿಷರು ನಮ್ಮನ್ನು ಶೋಷಿಸುತ್ತಿರುವುದು ಅವರ ಶಕ್ತಿಯ ಕಾರಣದಿಂದಲ್ಲ, ಬದಲಾಗಿ ನಮ್ಮ ಸಹಕಾರದಿಂದ ಎಂಬ ಸಂಗತಿ ಸ್ಪಷ್ಟವಾಗುತ್ತದೆ. ಆ ಕಾರಣಕ್ಕೆ ಗಾಂಧೀಜಿ ಈ ಹತ್ಯಾಕಾಂಡ ವಿರೋಧಿಸಿ ಅಹಿಂಸಾತ್ಮಕ ಅಸಹಕಾರ ಚಳುವಳಿಗೆ ಕರೆ ನೀಡುತ್ತಾರೆ. ಜಗತ್ತಿನ ಹಲವು ತತ್ವಜ್ಞಾನಿಗಳು ಮನುಷ್ಯ ಏಕೆ ಶೋಷಣೆ ಮಾಡುತ್ತಾನೆ ಎಂಬ ವಿಚಾರ ಆಧರಿಸಿ ಚರ್ಚಿಸಿದರೆ, ಗಾಂಧೀಜಿ ಮಾತ್ರ ಮನುಷ್ಯ ಏಕೆ ಶೋಷಣೆಗೆ ಒಳಗಾಗುತ್ತಾನೆ ಎಂಬ ನೆಲೆಯಲ್ಲಿ ನಿರೂಪಿಸಿಕೊಳ್ಳುತ್ತಾರೆ. ಭಾರತೀಯರನ್ನು ಬ್ರಿಟಿಷರು ಆಳುತ್ತಿಲ್ಲ, ನಾವು ಆಳಿಸಿಕೊಳ್ಳುತ್ತಿದ್ದೇವೆ ಎಂದು ಹೇಳಿದ್ದು ಕೂಡ ಈ ಕಾರಣಕ್ಕಾಗಿಯೇ. ನಾವೆಲ್ಲ ಗಾಂಧೀಜಿಯವರನ್ನು ಅಹಿಂಸೆಯ ಪ್ರತಿಪಾದಕ ಎಂದು ನಂಬಿದ್ದೇವೆ. ಈ ಭಾರತ ದೇಶದ ಸ್ವಾತಂತ್ರ್ಯಕ್ಕೆ ಜೀವನವೇ ಮುಡಿಪಿಟ್ಟೆ, ಹೋರಾಟದ ಕಹಳೆಯ ಮೊಳಗಿಸಿ ಸ್ವಾತಂತ್ರ್ಯವ ತಂದು ಕೊಟ್ಟೆ. ನಮೋ ಗಾಂಧಿ, ನಮೋ ಗಾಂಧಿ, ಮೋಹನ ದಾಸ್ ಕರಮ್ಚಂದ್ ಗಾಂಧಿ. ಆದರೆ ಗಾಂಧೀಜಿಗೆ ಸತ್ಯವು ಅಹಿಂಸೆಗಿಂತ ಪ್ರಧಾನವಾದ ಸಂಗತಿಯಾಗಿತ್ತು. ಅವರ ಪಾಲಿಗೆ ಸತ್ಯವು ಗುರಿಯಾದರೆ ಅಹಿಂಸೆ ಅದನ್ನು ತಲುಪುವ ಮಾರ್ಗವಾಗಿತ್ತು. ಎಷ್ಟೋ ಸಂದರ್ಭಗಳಲ್ಲಿ ಅಹಿಂಸೆಗಿಂತ ಸತ್ಯವೇ ಮುಖ್ಯವೆಂದು ತೀರ್ಮಾನ ಕೈಗೊಂಡಿದ್ದ ಉದಾಹರಣೆಯೂ ಇದೆ. ಗಾಂಧೀಜಿಯವರ ಅಂತಿಮ ಹುಡುಕಾಟ ಸತ್ಯವೇ ಆಗಿತ್ತು. ಧಾರ್ಮಿಕರಾಗಿದ್ದ ಅವರಿಗೆ ಧರ್ಮವು ಸತ್ಯವನ್ನು ಶೋಧಿಸುವ ಮಾರ್ಗವೇ ಆಗಿತ್ತು. ಆ ಕಾರಣಕ್ಕೆ ಧರ್ಮಗಳ ಸಂಕುಚಿತ ನಿರೂಪಣೆಯನ್ನು ಮೀರಿ ಯಾವ ಧರ್ಮವೂ ಪರಿಪೂರ್ಣವಲ್ಲ, ಹಾಗಾಗಿ ಹಿಂದೂ, ಮುಸ್ಲಿಂ, ಕ್ರೈಸ್ತರಾಗಿ ಇದ್ದುಕೊಂಡೇ ತಮ್ಮ ಧರ್ಮಗಳಲ್ಲಿನ ಒಳ್ಳೆಯತನಗಳನ್ನು ಒಳಗೊಳ್ಳಬಹುದು. ಧರ್ಮಗಳು ಬೆಳೆಯುವುದು, ಹೆಚ್ಚು ವಿಸ್ತಾರಗೊಳ್ಳುವುದು ಈ ಮಾದರಿಯ ಪರಸ್ಪರ ಸಂವಾದದಿಂದ, ಕೊಡುಕೊಳ್ಳುವಿಕೆಯಿಂದ ಮಾತ್ರ ಎಂಬ ನಿಲುವನ್ನು ಗಾಂಧೀಜಿ ಹೊಂದಿದ್ದರು. ಕರುಣೆಯ ಭಾಷೆ, ಶಾಂತ ಮನಸ್ಸು ಮತ್ತು ನಿಸ್ವಾರ್ಥ ನಡೆ ನುಡಿ ಗಾಂಧೀಜಿಯವರಲ್ಲಿದ್ದ ಕಾರಣವಾಗಿ ಅವರು ದೊಡ್ಡವರಾದರು. ತಮ್ಮ ಜೀವನವನ್ನೇ ಪ್ರಯೋಗಾಲಯ ಮಾಡಿಕೊಂಡವರ ಎದೆಗಾರಿಕೆಯನ್ನು ಒಪ್ಪಿಕೊಳ್ಳುವಲ್ಲಿ ನಮಗೊಂದಿಷ್ಟು ವ್ಯವಧಾನ ಬೇಕು. ಅವರು ಹೇಗೋ ಅವರ ಬದುಕು ಹಾಗೇ ಇತ್ತು. ಅಪ್ಪಟ ಮನುಷ್ಯತ್ವದ ಮೂಲಕ ದೈವತ್ವದ ಕಡೆಗೆ ಸಾಗುವ ಹಾದಿಯಲ್ಲಿ ಅವರ ಪ್ರಯಾಣವಿತ್ತು. ಅಂತಹದ್ದೊಂದು ದಾರಿಯನ್ನು ಅನ್ವೇಷಿಸಿಕೊಡುವ ತಹತಹವಿತ್ತು, ದೇಶಪ್ರೇಮವಿತ್ತು. ಬುದ್ಧಿ ಭಾವನೆಗಳನ್ನೊಂದು ಮಾಡಿ ಅನಿಸಿದ್ದನ್ನು ಕಾರ್ಯಗತಗೊಳಿಸುವ ಚೈತನ್ಯವಿತ್ತು. ಹಿಂಸೆಯನ್ನು ತ್ಯಜಿಸಿ ವೈರಿಗೂ ಪ್ರೀತಿಯನ್ನು ಅರ್ಥ ಮಾಡಿಸಿದ ಯಕ್ಷಗಾರುಡಿಗ ಗಾಂಧೀಜಿ. ಎದುರಾಳಿಯ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸಿದ ಗಾಂಧೀಜಿಯವರದು ಹೋರಾಟವೇ, ಯುದ್ಧವೇ ಹೌದು. ಆದರೆ ಅವರು ಅನುಸರಿಸಿದ ಹಾದಿ ಮತ್ತು ಸ್ವರೂಪಗಳು ಮಾತ್ರ ಬೇರೆ. ಗಾಂಧೀಜಿ ಕೇವಲ
ರಾಜನೀತಿಜ್ಞ ಮಾತ್ರವಷ್ಟೇ ಅಲ್ಲ, ಆರ್ಥಿಕ ತಜ್ಞ, ದಾರ್ಶನಿಕ, ಸಾಮಾಜಿಕ ಸಾಮರಸ್ಯದ ರಾಯಭಾರಿ. ಆಧುನಿಕ ಅಸ್ತ್ರಗಳಿದ್ದ ಬ್ರಿಟಿಷರನ್ನು ತೆರೆದೆದೆಯಿಂದ, ತುಂಡು ಧೋತಿಯುಟ್ಟ ಸಣಕಲು ದೇಹದಿಂದ, ಅಚಲ ವಿಶ್ವಾಸದಿಂದ, ಕಾಂತಿಯ ಕಳೆಗಟ್ಟಿದ್ದ ಕಣ್ಣೋಟದಿಂದ ಗೆದ್ದ ಬೈರಾಗಿ. ಈ ವಿಚಾರದಲ್ಲಿ ಗಾಂಧೀಜಿಯವರ ಬದುಕು ಮತ್ತು ಬರಹಗಳು ಅಕ್ಷಯ ಪಾತ್ರೆ. ಚಿಂತನ ಮಂಥನಕ್ಕೆ ಸುಗ್ರಾಸ ಭೋಜನ. ಅವರ ಆರ್ಥಿಕ, ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಚಿಂತನೆಗಳು ಬಹು ಶಿಸ್ತೀಯ ಅಧ್ಯಯನಕ್ಕೆ ಒಳಪಟ್ಟಿವೆ. ಅವರು ಎಲ್ಲ ವಿಚಾರಗಳನ್ನು ಕುರಿತು ಬರೆದಿದ್ದಾರೆ. ಅಲ್ಪಸಂಖ್ಯಾತರು, ಅಸ್ಪೃಶ್ಯತೆ, ಅಹಿಂಸೆ, ಆರೋಗ್ಯ, ಆಹಾರ, ಇಸ್ಲಾಂ, ಉಪವಾಸ, ಕಸ್ತೂರಬಾ, ಕೈಗಾರಿಕಾ ಸಂಬಂಧಗಳು, ಕ್ರಿಶ್ಚಿಯನ್ನರು, ಖಿಲಾಫತ್ ಚಳುವಳಿ, ಜಪಾನ್, ಜನನ ನಿಯಂತ್ರಣ, ಜಲಿಯನ್ ವಾಲಾಬಾಗ್, ಜಾತೀಯತೆ, ದೇವರು, ನೀತಿ, ಬೌದ್ಧ ಧರ್ಮ, ಮುಷ್ಕರಗಳು, ಮೂಲ ಶಿಕ್ಷಣ, ರಾಷ್ಟ್ರಭಾಷೆ, ವೈದ್ಯ, ಶಿಕ್ಷಣ, ಸರ್ವೋದಯ, ಸತ್ಯಾಗ್ರಹ, ಸಿಖ್ ಧರ್ಮ, ಸ್ವದೇಶಿ, ಸ್ತ್ರೀಯರು, ಸೋಷಿಯಾಲಿಸಂ ಮುಂತಾದ 10 ಹಲವು ವಿಚಾರಗಳ ಕುರಿತು ಬರೆದಿದ್ದಾರೆ, ವಾದಿಸಿದ್ದಾರೆ, ಜಾಗೃತಿ ಮೂಡಿಸಿದ್ದಾರೆ. ಆ ಮೂಲಕ ನಮ್ಮ ಜವಾಬ್ದಾರಿಗಳನ್ನು ಜತನವಾಗಿರಿಸಿದ್ದಾರೆ. ಗಾಂಧೀಜಿಯವರನ್ನು ಕೇವಲ ಸ್ವಾತಂತ್ರ್ಯ ಆಂದೋಲನಕ್ಕೆ ಸೀಮಿತಗೊಳಿಸಬಾರದು. ಅವರೊಬ್ಬ ಮಹಾಮಾನವತಾವಾದಿ, ಜೊತೆಗೆ ಆಧ್ಯಾತ್ಮಿಕ ಸಾಧಕ, ರಾಜಕೀಯ ಸಂತ, ಭಾರತೀಯ ಸಂಸ್ಕೃತಿಯ ಜೀವವೇ ಆಗಿರುವ ಗ್ರಾಮೋದ್ಧಾರದ ಹಲವು ಸರಳ ಸೂತ್ರಗಳನ್ನು ಪ್ರತಿಪಾದಿಸಿ ಅನುಷ್ಠಾನಕ್ಕೆ ತಂದಾತ. ಪರಿಸರ ಸುಸ್ಥಿರತೆಯ ಬಗ್ಗೆ ಸದಾ ಚಿಂತಿಸಿದ ನಿಸರ್ಗ ತಜ್ಞ. ನವೀಕರಿಸಬಹುದಾದ ಶಕ್ತಿ ಮತ್ತು ಸಣ್ಣ ಪ್ರಮಾಣದ ನೀರಾವರಿ ವ್ಯವಸ್ಥೆಗಳ ಬಗ್ಗೆ ನಮ್ಮ ಗಮನ ಸೆಳೆದ ಕೃಷಿ ತಜ್ಞ. ಜಗತ್ತಿನ ಹಲವು ಶ್ರೇಷ್ಠ ವ್ಯಕ್ತಿಗಳು ಗಾಂಧೀಜಿಯವರಿಂದ ಪ್ರೇರಣೆಗೊಂಡಿದ್ದವರೆಂದರೆ ಅದು ಅತಿಶಯೋಕ್ತಿಯಲ್ಲ. ಮಾರ್ಟಿನ್ ಲೂಥರ್ ಕಿಂಗ್, ನೆಲ್ಸನ್ ಮಂಡೇಲಾ, ಜೇಮ್ಸ್ ಬೇವ್, ಜೇಮ್ಸ್ ಲಾಸೆನ್, ಇತ್ತೀಚಿನ ಬರಾಕ್ ಒಬಾಮಾ ಅವರಲ್ಲಿ ಕೆಲವರು. ಮಾರ್ಟಿನ್ ಲೂಥರ್ ಅವರನ್ನು ಗಾಂಧಿಯ ಕುರಿತು ನಿಮ್ಮ ಅಭಿಪ್ರಾಯವೇನು ಎಂದು ಕೇಳಿದ್ದಕ್ಕೆ, ಜೀಸಸ್ ಮನುಷ್ಯನ ಬದುಕಿನ ಸಂದೇಶ ನೀಡಿದ್ದರೆ ಗಾಂಧಿ ಅದನ್ನು ಆಚರಿಸುವ ವಿಧಾನ ತೋರಿಸಿದರು ಎಂಬ ಮಾತುಗಳನ್ನು ಆಡಿದ್ದರು. ಲಕ್ಷಾಂತರ ಭಾರತೀಯರ ದೃಷ್ಟಿಯಲ್ಲಿ ಗಾಂಧೀಜಿ ಮಹಾನ್ ಆತ್ಮವೇ ಸರಿ. ಅವರ ಪ್ರವಾಸಗಳ ಮಾರ್ಗದುದ್ದಕ್ಕೂ ಅವರನ್ನು ನೋಡಲು ನೆರೆದಿದ್ದ ಬೃಹತ್ ಜನಸಮೂಹದ ಅಚಿಂತ್ಯ ಆರಾಧನೆಯು ಅವರನ್ನು ತೀವ್ರ ಅಗ್ನಿ ಪರೀಕ್ಷೆಗೆ ಒಳಪಡಿಸಿತು. ಅವರು ಹಗಲಿನಲ್ಲಿ ಕೆಲಸ ಮಾಡಲು ಅಥವಾ ರಾತ್ರಿಯಲ್ಲಿ ವಿಶ್ರಾಂತಿ ಪಡೆಯಲು ಸಾಧ್ಯವಾಗಲಿಲ್ಲ. ಮಹಾತ್ಮರ ಸಂಕಟಗಳು ಮಹಾತ್ಮರಿಗೆ ಮಾತ್ರ ತಿಳಿದಿವೆ ಎಂದು ಅವರೇ ಬರೆಯುತ್ತಾರೆ. ಅವರ ಜೀವಿತಾವಧಿಯಲ್ಲಿ ಅವರ ಖ್ಯಾತಿಯು ಪ್ರಪಂಚದಾದ್ಯಂತ ಹರಡಿತು. ಅವರ ಮರಣದ ನಂತರ ಇನ್ನೂ ಹೆಚ್ಚಾಯಿತು. ಮಹಾತ್ಮ ಗಾಂಧಿ ಎಂಬ ಹೆಸರು ಈಗ ಭೂಮಿಯ ಮೇಲಿನ ಅತ್ಯಂತ ಸಾರ್ವತ್ರಿಕವಾಗಿ ಗುರುತಿಸಲ್ಪಟ್ಟಿದೆ. ಇಂತಹ ಮಹಾತ್ಮನಿಗೆ ನೊಬೆಲ್ ಪುರಸ್ಕಾರ ಏಕೆ ದೊರೆಯಲಿಲ್ಲ ಎಂಬ ಪ್ರಶ್ನೆ ನನ್ನನ್ನು ಇನ್ನಿಲ್ಲದಂತೆ ಕಾಡಿದೆ. ಈ ಪ್ರಶ್ನೆಗೆ ಉತ್ತರ ಹುಡುಕಲು ಹೊರಟಾಗ ನನಗೆ ಸಿಕ್ಕ ಕೆಲವು ಸತ್ಯಗಳು ಹೀಗಿವೆ.
ಗಾಂಧೀಜಿಯವರು 1937, 1938, 1939, 1947 ಮತ್ತು 1948ರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡಿದ್ದರು. ಆದರೆ ಅವರಿಗೆ ಈ ಪ್ರಶಸ್ತಿ ನೀಡಲಿಲ್ಲ. ಏಕೆಂದರೆ ಆಯ್ಕೆ ಸಮಿತಿಯ ಸಲಹೆಗಾರ ಜಾಕೋಬ್ ಮರ್ಮ್ ಮುಲ್ಲರ್ ಗಾಂಧೀಜಿಯವರ ರಾಜಕೀಯ ಸ್ಥಿರತೆಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಗಾಂಧೀಜಿಯವರನ್ನು ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಸರ್ವಾಧಿಕಾರಿ ಎಂದು ಬಣ್ಣಿಸಿದರು. ಕೆಲವೊಮ್ಮೆ ಗಾಂಧೀಜಿಯವರ ಅಹಿಂಸಾತ್ಮಕ ಪ್ರಚಾರಗಳು ಹಿಂಸಾಚಾರಕ್ಕೆ ಕಾರಣವಾದವು ಎಂದು ವಾದಿಸಿದರು. ಗಾಂಧೀಜಿಯವರ ಸ್ಥಿರವಾದ ಶಾಂತಿ ಪ್ರಿಯ ಸ್ಥಾನಮಾನವನ್ನು ಪ್ರಶ್ನಿಸಿದರು. ಸಮಿತಿಯ ಕೆಲವು ಸದಸ್ಯರು ಸಾರ್ವತ್ರಿಕ ಆದರ್ಶಗಳಿಗೆ ಗಾಂಧೀಜಿಯವರ ಬದ್ಧತೆಯನ್ನು ಅನುಮಾನಿಸಿದರು. ಏಕೆಂದರೆ ಅವರ ಪ್ರಯತ್ನಗಳು ಪ್ರಾಥಮಿಕವಾಗಿ ಭಾರತೀಯ ರಾಷ್ಟ್ರೀಯತೆಯ ಮೇಲೆ ಕೇಂದ್ರೀಕೃತವಾಗಿವೆ ಎಂದರು. 1947ರಲ್ಲಿ ನೊಬೆಲ್ ಪುರಸ್ಕಾರಕ್ಕೆ ಗಾಂಧೀಜಿಯವರ ಹೆಸರು ನಾಮನಿರ್ದೇಶನಗೊಂಡಿತು. ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ನಡೆಯುತ್ತಿರುವ ಸಂಘರ್ಷವು ಪ್ರಾದೇಶಿಕ ಉದ್ವಿಗ್ನತೆಯ ನಡುವೆ ಶಾಂತಿ ಪ್ರಶಸ್ತಿಯನ್ನು ನೀಡುವ ಬಗ್ಗೆ ಕಳವಳವನ್ನು ಹುಟ್ಟುಹಾಕಿತು. ಪಾಕಿಸ್ತಾನದೊಂದಿಗೆ ಯುದ್ಧದ ಸಾಧ್ಯತೆಯ ಬಗ್ಗೆ ಗಾಂಧೀಜಿಯವರ ಸ್ವಂತ ಹೇಳಿಕೆಯು ನಿರ್ಧಾರವನ್ನು ಇನ್ನಷ್ಟು ಸಂಕೀರ್ಣಗೊಳಿಸಿತು. ದುರಂತವೆಂದರೆ 1948ರ ಜನವರಿಯಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿ ನಾಮನಿರ್ದೇಶನಗಳು ಮುಗಿಯುವ ಮುನ್ನವೇ ಗಾಂಧೀಜಿ ಹತ್ಯೆಗೀಡಾದರು. ನೀತಿ ಮತ್ತು ರಾಜಕೀಯದ ಮೇಲೆ ಅವರ ಆಳವಾದ ಪ್ರಭಾವವನ್ನು ಗುರುತಿಸಿ ಸಮಿತಿಯು ಅವರ ನಾಮನಿರ್ದೇಶನವನ್ನು ಸ್ವೀಕರಿಸಿತು. ಆದಾಗ್ಯೂ ಮರಣೋತ್ತರವಾಗಿ ಪ್ರಶಸ್ತಿಯನ್ನು ನೀಡುವ ಬಗ್ಗೆ ಕಳವಳ ಹುಟ್ಟಿಕೊಂಡಿತು. ಬಹುಮಾನದ ಹಣವನ್ನು ಸ್ವೀಕರಿಸುವವರ ಬಗ್ಗೆ ಪ್ರಶ್ನೆಗಳು ಮತ್ತು ಗಾಂಧೀಜಿಯವರ ಔಪಚಾರಿಕ ಸಂಘಟನೆಯ ಕೊರತೆಯು 1948ರಲ್ಲಿ ಪ್ರಶಸ್ತಿಯನ್ನು ನೀಡದಿರಲು ಸಮಿತಿಯ ನಿರ್ಧಾರಕ್ಕೆ ಕಾರಣವಾಯಿತು. ನೊಬೆಲ್ ಪ್ರಶಸ್ತಿ ವಿಜೇತರ ಪಟ್ಟಿಯಿಂದ ಗಾಂಧೀಜಿಯವರನ್ನು ಕೈ ಬಿಟ್ಟಿದ್ದಕ್ಕೆ ನೊಬೆಲ್ ಸಮಿತಿ ಸಾರ್ವಜನಿಕವಾಗಿ ವಿಷಾದ ವ್ಯಕ್ತಪಡಿಸಿತು. 1948ರಲ್ಲಿ ನೊಬೆಲ್ ಸಮಿತಿಯು ಯಾರಿಗೂ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡದಿರಲು ನಿರ್ಧರಿಸಿತು. ಸೂಕ್ತ ಜೀವಂತ ಸಾಧಕರು ಯಾರೂ ಇಲ್ಲದ ಕಾರಣ ನೀಡಿ ಪ್ರಶಸ್ತಿಯನ್ನು ನೀಡದಿರಲು ನಿರ್ಧರಿಸಲಾಯಿತು. ಗಾಂಧೀಜಿಯವರ ಸೇವೆ ಮತ್ತು ದೊಡ್ಡತನ ನೊಬೆಲ್ ಪುರಸ್ಕಾರಕ್ಕಿಂತ ದೊಡ್ಡದು. ಒಂದು ವೇಳೆ ನೊಬೆಲ್ ಸಮಿತಿಯು ಗಾಂಧೀಜಿಯವರಿಗೆ ಶಾಂತಿ ನೊಬೆಲ್ ಪುರಸ್ಕಾರ ನೀಡಿದ್ದರೆ ಆ ಸಂಸ್ಥೆಯ ಮತ್ತು ಪ್ರಶಸ್ತಿಯ ಗೌರವವೇ ಹೆಚ್ಚಾಗುತ್ತಿತ್ತು. ಆದರೆ ಅಂತಹ ಅದ್ಭುತ ಅವಕಾಶವನ್ನೇ ನೊಬೆಲ್ ಸಂಸ್ಥೆ ಕಳೆದುಕೊಂಡಿತು. ಅಸಹಕಾರ ಚಳುವಳಿಗಳನ್ನು ಮಾಡಿದೆ ನೀನು, ಉಪವಾಸ ಸತ್ಯಾಗ್ರಹ ಸ್ವದೇಶಿ ಚಳುವಳಿ, ಉಪ್ಪಿನ ಸತ್ಯಾಗ್ರಹ ಸತ್ಯ ಅಹಿಂಸೆಯ ಮಾರ್ಗದಲ್ಲಿ ಬ್ರಿಟಿಷರನ್ನು ಓಡಿಸಲು
ಉಳಿಸಲು ಹೋರಾಟ ಮಾಡಿದೆ. ಭಾರತಕ್ಕಾಗಿ ಶ್ರಮ ಪಡುತ್ತಾ ಪ್ರಾಣವನ್ನೇ ನೀಡಿದೆ. ನಿಸ್ವಾರ್ಥಿಯಾಗಿ ಸ್ವಾತಂತ್ರ್ಯಕ್ಕಾಗಿ ಭವ್ಯ ಭಾರತದ ಮಕ್ಕಳಿಗಾಗಿ. ನಮೋ ಗಾಂಧಿ, ನಮೋ ಗಾಂಧಿ. ವಿಶ್ವಕವಿ ರವೀಂದ್ರನಾಥ ಟಾಗೋರರು ಇವರನ್ನು ಮಹಾತ್ಮನೆಂದು ಕರೆದರು. ಗಾಂಧೀಜಿಯವರು ಬರೀ ಮಹಾತ್ಮರಲ್ಲ, ಭಗವಂತನೇ ಕಳುಹಿಸಿದ ಭಾರತಾಂಬೆಯ ಬೆಳಕು. ಇವರು ಏನನ್ನು ಬಚ್ಚಿಡಲಿಲ್ಲ, ಕೂಡಿಡಲಿಲ್ಲ, ನಾನತ್ವದ ಕುರ್ಚಿಯೇರಲಿಲ್ಲ. ಎಲ್ಲವನ್ನೂ ಕೊಟ್ಟು ಕೊನೆಗೆ ಜೀವವನ್ನು ಬಿಟ್ಟು ಬದುಕಿದಷ್ಟು ಹೊತ್ತು ದೇಶ ಸೇವೆಯನ್ನೇ ಮಾಡಿದರು. ಅವರ ಸಾವಿನ ದಿನ ವಿಶ್ವಸಂಸ್ಥೆಯಲ್ಲಿ ಎಲ್ಲ ದೇಶಗಳ ಧ್ವಜಗಳನ್ನು ಅರ್ಧಕ್ಕಿಳಿಸಿ ಮಾನವೀಯತೆಯ ಸಾಕಾರ ಮೂರ್ತಿ ಮರೆಯಾದದ್ದಕ್ಕೆ ಸಂತಾಪ ಸೂಚಿಸಿದ್ದು ಗಾಂಧೀಜಿಯವರ ವ್ಯಕ್ತಿತ್ವದ ಮೌಲ್ಯವನ್ನು ತೋರಿಸುತ್ತದೆ. ಆ ಮಟ್ಟಿಗೆ ನಾವು ಭಾಗ್ಯವಂತರು. ಅಂತಹ ಮಹಾತ್ಮರು ಹುಟ್ಟಿ ನಡೆದಾಡಿದ ಈ ಮಣ್ಣಿನಲ್ಲಿ ನಾವಿದ್ದೇವೆ ಎಂಬುದೇ ನಮ್ಮ ಅಹಂಕಾರ. ಈ ತಲೆಮಾರಿನ ಜನಾಂಗಕ್ಕೆ ಗಾಂಧೀಜಿಯವರ ಮಾನವರೂಪಿ ಕಲ್ಪನೆಗೆ ನಿಲುಕದ ನಕ್ಷತ್ರ. ಆಲ್ಬರ್ಟ್ ಐನ್ಸ್ಟೈನ್ ಹೇಳಿದಂತೆ, ಮುಂದೊಂದು ತಲೆಮಾರಿನ ಜನ ಮಹಾತ್ಮ ಗಾಂಧೀಜಿ ಎಂಬ ರಕ್ತ ಮಾಂಸಗಳಿಂದ ಕೂಡಿದ ದೇಹವೊಂದು ಈ ಭೂಮಿಯ ಮೇಲೆ ನಡೆದಾಡಿತ್ತೆಂದರೆ ನಂಬಲೂ ಕಷ್ಟಪಡಬಹುದು ಎಂಬ ಮಾತು ಈ ಹೊತ್ತಿಗೆ ಅನ್ವರ್ಥವೆನಿಸುತ್ತದೆ. ಆದ್ದರಿಂದ ಗಾಂಧೀಜಿಯವರ ಆದರ್ಶಗಳು, ಚಿಂತನೆಗಳು, ಕಳಕಳಿ, ತಲ್ಲಣ ಮತ್ತು ಅವರಲ್ಲಿದ್ದ ಹಪಹಪಿತನ ನಮ್ಮ ಬದುಕಿನ ದಿಕ್ಸೂಚಿಯಾಗಲಿ, ಮುಂದಿನ ತಲೆಮಾರಿಗೂ ಪ್ರಸ್ತುತವಾಗಲಿ ಎಂಬ ಆಶಯದೊಂದಿಗೆ ಈ ದಿನದ ನನ್ನ ಮಾತುಗಳಿಗೆ ಪೂರ್ಣ ವಿರಾಮ ಹಾಕುತ್ತಿದ್ದೇನೆ. ನಮಸ್ಕಾರ. ಈ ಭಾರತ ದೇಶದ ಸ್ವಾತಂತ್ರ್ಯಕ್ಕೆ ಜೀವನವೇ ಮುಡಿಪಿಟ್ಟೆ. ಹೋರಾಟದ ಕಹಳೆಯ ಮೊಳಗಿಸಿ ಸ್ವಾತಂತ್ರ್ಯವ ತಂದು ಕೊಟ್ಟೆ. ನಮೋ ಗಾಂಧಿ, ನಮೋ ಗಾಂಧಿ. ಮೋಹನದಾಸ್ ಕರಮ್ಚಂದ್